ತಮಿಳುನಾಡು ವಿಚಾರದಲ್ಲಿ ರಾಜ್ಯಪಾಲರು ಬೆಂಬಲ ಪತ್ರ ಕೊಡಲೇಬೇಕು ಅಂತ ಒಂದು ಇದನ್ನ ಮಾಡ್ತಾರೆ. ಫ್ಲೋರ್ ಹೌಸ್ಗೆ ಅವಕಾಶ ಕೊಡ್ತಾರೆ. ಈಗ ಕಾನೂನಿನ ಚೌಕಟ್ಟು ಇಟ್ಸ್ ಆಲ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಸಂವಿಧಾನದಲ್ಲಿ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸಸ್ಸು ಇದೆ, ಪ್ರೊಸೀಜರ್ಸ್ ಇದೆ. ಅದನ್ನು ಗವರ್ನರ್ ಅವರು ಮಾಡಬೇಕು, ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದರೆ ಅದು ಅವರದ್ದು ತಪ್ಪಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಈಸ್ ಅವರು ಯಾವ ಪಕ್ಷಕ್ಕೆ ಸೇರಿದವರಲ್ಲ ಅಥವಾ ಯಾವ ಇನ್ಫ್ಲುಯೆನ್ಸಿಗೂ ಸೇರಿದವರಲ್ಲ. ಅವರು ಯಾರು ಗವರ್ನರು. ಅವರು ಪುಸ್ತಕದಲ್ಲಿ ಕಾನೂನಲ್ಲಿ ಏನು ಬರೆದಿದೆ, ಪ್ರೊಸೀಜರ್ ಏನು ಬರೆದಿದೆ ಸಂವಿಧಾನದ ಅಡಿಯಲ್ಲಿ, ಅದನ್ನು ಮಾಡಬೇಕಷ್ಟೇ ಅವ್ರ ಕೆಲಸ. ಅದು ಮಾಡಲಿಲ್ಲ ಅಂದರೆ ಅವರು ಕೋರ್ಟಿಗೆ ಹೋಗ್ತಾರೆ. ರಾಜ್ಯಪಾಲರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಈಗ ಅವರು ಕೋರ್ಟಿಗೂ ಕೂಡ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದೆ. ಬಹುಶಃ ಅವರು ಕೋರ್ಟಿಗೆ ಹೋಗ್ಬೋದು. ಥ್ಯಾಂಕ್ ಯು. ತಮಿಳುನಾಡು ವಿಚಾರದಲ್ಲಿ ರಾಜ್ಯಪಾಲರು ಬೆಂಬಲ ಪತ್ರ ಕೊಡಲೇಬೇಕು ಅಂತ ಒಂದು ಇದನ್ನ ಮಾಡ್ತಾರೆ. ಫ್ಲೋರ್ ಹೌಸ್ಗೆ ಅವಕಾಶ ಕೊಡ್ತಾರೆ. ಈಗ ಕಾನೂನಿನ ಚೌಕಟ್ಟು ಇಟ್ಸ್ ಆಲ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಸಂವಿಧಾನದಲ್ಲಿ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸಸ್ಸು ಇದೆ, ಪ್ರೊಸೀಜರ್ಸ್ ಇದೆ. ಅದನ್ನು ಗವರ್ನರ್ ಅವರು ಮಾಡಬೇಕು, ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದರೆ ಅದು ಅವರದ್ದು ತಪ್ಪಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಈಸ್ ಅವರು ಯಾವ ಪಕ್ಷಕ್ಕೆ ಸೇರಿದವರಲ್ಲ ಅಥವಾ ಯಾವ ಇನ್ಫ್ಲುಯೆನ್ಸಿಗೂ ಸೇರಿದವರಲ್ಲ. ಅವರು ಯಾರು ಗವರ್ನರು. ಅವರು ಪುಸ್ತಕದಲ್ಲಿ ಕಾನೂನಲ್ಲಿ ಏನು ಬರೆದಿದೆ, ಪ್ರೊಸೀಜರ್ ಏನು ಬರೆದಿದೆ ಸಂವಿಧಾನದ ಅಡಿಯಲ್ಲಿ, ಅದನ್ನು ಮಾಡಬೇಕಷ್ಟೇ ಅವ್ರ ಕೆಲಸ. ಅದು ಮಾಡಲಿಲ್ಲ ಅಂದರೆ ಅವರು ಕೋರ್ಟಿಗೆ ಹೋಗ್ತಾರೆ. ರಾಜ್ಯಪಾಲರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಈಗ ಅವರು ಕೋರ್ಟಿಗೂ ಕೂಡ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದೆ. ಬಹುಶಃ ಅವರು ಕೋರ್ಟಿಗೆ ಹೋಗ್ಬೋದು. ಥ್ಯಾಂಕ್ ಯು. ತಮಿಳುನಾಡು ವಿಚಾರದಲ್ಲಿ ರಾಜ್ಯಪಾಲರು ಬೆಂಬಲ ಪತ್ರ ಕೊಡಲೇಬೇಕು ಅಂತ ಒಂದು ಇದನ್ನ ಮಾಡ್ತಾರೆ. ಫ್ಲೋರ್ ಹೌಸ್ಗೆ ಅವಕಾಶ ಕೊಡ್ತಾರೆ. ಈಗ ಕಾನೂನಿನ ಚೌಕಟ್ಟು ಇಟ್ಸ್ ಆಲ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಸಂವಿಧಾನದಲ್ಲಿ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸಸ್ಸು ಇದೆ, ಪ್ರೊಸೀಜರ್ಸ್ ಇದೆ. ಅದನ್ನು ಗವರ್ನರ್ ಅವರು ಮಾಡಬೇಕು, ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದರೆ ಅದು ಅವರದ್ದು ತಪ್ಪಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಈಸ್ ಅವರು ಯಾವ ಪಕ್ಷಕ್ಕೆ ಸೇರಿದವರಲ್ಲ ಅಥವಾ ಯಾವ ಇನ್ಫ್ಲುಯೆನ್ಸಿಗೂ ಸೇರಿದವರಲ್ಲ. ಅವರು ಯಾರು ಗವರ್ನರು. ಅವರು ಪುಸ್ತಕದಲ್ಲಿ ಕಾನೂನಲ್ಲಿ ಏನು ಬರೆದಿದೆ, ಪ್ರೊಸೀಜರ್ ಏನು ಬರೆದಿದೆ ಸಂವಿಧಾನದ ಅಡಿಯಲ್ಲಿ, ಅದನ್ನು ಮಾಡಬೇಕಷ್ಟೇ ಅವ್ರ ಕೆಲಸ. ಅದು ಮಾಡಲಿಲ್ಲ ಅಂದರೆ ಅವರು ಕೋರ್ಟಿಗೆ ಹೋಗ್ತಾರೆ. ರಾಜ್ಯಪಾಲರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಈಗ ಅವರು ಕೋರ್ಟಿಗೂ ಕೂಡ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದೆ. ಬಹುಶಃ ಅವರು ಕೋರ್ಟಿಗೆ ಹೋಗ್ಬೋದು. ಥ್ಯಾಂಕ್ ಯು.